ಬೆಂಗಳೂರು. ನೀವು ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಕನ್ನಡ ನ್ಯೂಸ್ ಚಾನೆಲ್. ನಾನು ರಾಶ್ಮಿ. ಮಾಜಿ ಸಚಿವರು ಹಾಗೂ ಕಾಂಗ್ರೆಸ್ ಯುವ ಮುಖಂಡ ಕುಮಾರ್ ಬಂಗಾರಪ್ಪ ಅವರು ಬಿಜೆಪಿಗೆ ನಿಜವಾಗ್ಲೂ ಸೇರ್ತಿದ್ದಾರಾ? ರಾಜಕೀಯ ಭವಿಷ್ಯದ ನಿರ್ಧಾರ ಏನು ಎಂಬ ಬಗ್ಗೆ ನಮ್ಮ ಒನ್ ಇಂಡಿಯಾದವರು ಕುಮಾರ್ ಬಂಗಾರಪ್ಪ ಅವ್ರ ಜೊತೆ ಸಂದರ್ಶನ ನಡೆಸಿದ್ದಾರೆ. ಅದರ ಒಂದು ಚಿಕ್ಕ ವಿವರ ಕೊಡ್ತೀವಿ ಬನ್ನಿ. ಕುಮಾರ್ ಬಂಗಾರಪ್ಪ ಅವರು ಬಿಜೆಪಿ ಸೇರ್ತಾರೆ ಎಂಬ ಮಾತು ಎಲ್ಲೆಡೆ ಕೇಳಿ ಬರ್ತದೆ. ಆ ಹಿನ್ನೆಲೆಯಲ್ಲಿ ಕುಮಾರ್ ಬಂಗಾರಪ್ಪ ಅವರು ಏನ್ ಹೇಳ್ತಾರೆ ಅನ್ನೋದನ್ನ ನಾವ್ ಹೇಳ್ತೀವಿ, ಕೇಳಿ. ನೀವು ಬಿಜೆಪಿಗೆ ಸೇರ್ತೀರಾ ಎಂಬ ಮಾತು ಎಲ್ಲೆಡೆ ಕೇಳಿ ಬರ್ತದೆ, ಹೌದಾ ಅಂತ ನಮ್ಮೋರು ಪ್ರಶ್ನೆ ಕೇಳ್ತಾರೆ. ಅದಕ್ಕೆ ಕುಮಾರ್ ಬಂಗಾರಪ್ಪ ಅವರು ಇಲ್ಲ, ಸದ್ಯಕ್ಕೆ ಅಂತ ಯಾವ ಆಲೋಚನೆನೂ ಇಲ್ಲ ಅಂತ ಹೇಳ್ತಾರೆ. ಮತ್ತೊಂದು ಪ್ರಶ್ನೆ ಏನಪ್ಪಾ ಅಂದ್ರೆ, ಹಾಗಿದ್ರೆ ಇಂತ ಸುದ್ದಿ ಹೇಗೆ ಹುಟ್ಕೊಂತು? ಅದಕ್ಕೆ ಕುಮಾರ್ ಎಸ್.ಎಂ. ಕೃಷ್ಣ ಅವರು ಪಕ್ಷ ತೊರೆದ್ರು, ನಾವೆಲ್ಲ ಅವರ ಅನುಯಾಯಿಗಳು, ಜೊತೆಗೆ ಯುವ ನಾಯಕ ಎಂಬ ಕಾರಣಕ್ಕೆ ಸಹಜವಾಗಿ ಈ ರೀತಿ ಸುದ್ದಿ ಹುಟ್ಕೊಳ್ಳತ್ತೆ. ಇನ್ನು ಕಾಂಗ್ರೆಸ್ಗೆ ಪೂರಕವಾದ ವಾತಾವರಣ ಇಲ್ಲ ಅಂತ ಅನ್ನಿಸ್ತಿಲ್ವಾ? ಇದಕ್ಕೆ ಕುಮಾರ್, ಕಾಂಗ್ರೆಸ್ ಒಂದಕ್ಕೆ ಅಲ್ಲ, ಯಾವುದೇ ಪಕ್ಷಕ್ಕೂ ಈ ಸನ್ನಿವೇಶದಲ್ಲಿ ಅವಕಾಶ ಇಲ್ಲ. ಏಕೆಂದ್ರೆ ಎಲ್ರು ಭ್ರಷ್ಟಾಚಾರ, ಅವರಷ್ಟು ದುಡ್ಡು ತಿಂದ್ರು, ಇವರಿಷ್ಟು ತಿಂದ್ರು ಅಂತಾರೆ. ಇದರ ಹೊರತು ಅಭಿವೃದ್ಧಿ ಬಗ್ಗೆ ಯಾರು ಮಾತಾಡೋರಿಲ್ಲ. ಇನ್ನು ಕಾಂಗ್ರೆಸ್ ಪಕ್ಷದಲ್ಲಿ ಇರುವ ನಿಮ್ಮ ರಾಜಕೀಯ ಭವಿಷ್ಯ ಏನು ಅನ್ನೋ ಪ್ರಶ್ನೆಗೆ ಕುಮಾರ್ ಮೊನ್ನೆ ಸಾಗರದಲ್ಲಿ ಒಂದು ಸಭೆ ಮಾಡಿದ್ರು. ನೀವು ಕಾಂಗ್ರೆಸ್ ನಲ್ಲಿ ಇರೋದು ಬೇಡ, ಕೃಷ್ಣ ಅವರು ಬಿಜೆಪಿ ಸೇರ್ತಿದ್ದಾರೆ, ನಿಮ್ಮಂತ ನಾಯಕರು ಒಂದೇ ಪಕ್ಷದಲ್ಲಿದ್ರೆ ಆ ಪಕ್ಷ ಬಲಿಷ್ಠವಾಗಿ ಅಧಿಕಾರ ಬರತ್ತೆ, ಇಲ್ದಿದ್ರೆ ಧರ್ಮ್ ಸಿಂಗ್ ಮುಖ್ಯಮಂತ್ರಿ ಆಗಿದ್ದ ಅವಧಿಯಂತ ಪರಿಸ್ಥಿತಿ ಬರತ್ತೆ ಅಂತ ಅಂದ್ರು. ಆದ್ರೆ ಕೆಲವು ವಿಚಾರಗಳನ್ನ ಭಾವನಾತ್ಮಕವಾಗಿ ತೆಗೆದುಕೊಳ್ಳೋಕೆ ಸಾಧ್ಯವಿಲ್ಲ, ಆದ್ರಿಂದ ಯಾವ ನಿರ್ಧಾರವನ್ನು ಸದ್ಯಕ್ಕೆ ತೆಗೆದುಕೊಂಡಿಲ್ಲ ಎಂದ್ರು. ಇನ್ನು ಕೊನೆಯದಾಗಿ, ನಿಮ್ಮ ಕುಟುಂಬ ಕಲಹದ ಕಾರಣಕ್ಕೆ ಅಂದ್ರೆ ಮಧು ಜೆಡಿಎಸ್ ನಿಲ್ಲಿದ್ದಾರೆ ಎಂದು ನಿಮ್ಗೆ ಜೆಡಿಎಸ್ ಆಯ್ಕೆ ಅಲ್ವಾ? ಇದಕ್ಕೆ ಕುಮಾರ್ ಅವರು, ನನ್ನ ತಂದೆ ತೀರ್ಕೊಂಡಾಗ ಮೊನ್ನೆಯ ಮದುವೆ ವೇಳೆ ಕೂಡ ಕಹಿ ಮರೆಯುವ ಪ್ರಯತ್ನ ಮಾಡಿದೀನಿ, ಆದ್ರೆ ಅದು ಸದ್ಯಕ್ಕೆ ಸರಿ ಹೋಗುವಂತಿಲ್ಲ, ಪಕ್ಷ ಬಿಡುವ ಬಗ್ಗೆ ಯೋಚಿಸಿಲ್ಲ ಅಂದ ಮೇಲೆ ಜೆಡಿಎಸ್ ಮಾತೆಲ್ಲಿಂದ ಅಂತ ಕುಮಾರ್ ಬಂಗಾರಪ್ಪ ಅವರು ಹೇಳಿದ್ದಾರೆ. ಇವಿಷ್ಟು ನಾವು ಕುಮಾರ್ ಬಂಗಾರಪ್ಪ ಅವ್ರ ಜೊತೆ ನಡೆಸಿದ ಮಾತುಕತೆ. ನಿಜವಾಗ್ಲೂ ಅವರು ಬಿಜೆಪಿ ಸೇರ್ತಾರಾ ಅನ್ನೋದನ್ನ ಇನ್ನಷ್ಟೇ ಕಾದು ನೋಡ್ಬೇಕಿದೆ. ಈ ನಮ್ಮ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಮತ್ತಷ್ಟು ಸುದ್ದಿಗೆ ಸಬ್ಸ್ಕ್ರೈಬ್ ಮಾಡಿ ಒನ್ ಇಂಡಿಯಾ ಕನ್ನಡ ನ್ಯೂಸ್ ಚಾನೆಲ್.